ನಮಸ್ಕಾರ, ಶುಭ ಮಧ್ಯಾಹ್ನ. ಎಲ್ಲಾ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಅಂತೂ ಇಂತೂ ಶುಕ್ರವಾರದ ದಿನದಲ್ಲಿ ನಾವು ಭೇಟಿ ಆಗ್ತಾ ಇದೀವಿ. ಶುಭ ಶುಕ್ರವಾರ. ಯಾಕಂತ ಹೇಳಿದ್ರೆ ಶ್ರಾವಣ ಶುಕ್ರವಾರ ಅಲ್ವಾ? ಸೊ ಆ ಕಾರಣಕ್ಕೋಸ್ಕರ. ಸೊ ಇವತ್ತು ನಾವು ಸುಮಾರು ದಿನಗಳಿಂದ ಮಾಡ್ತಾ ಇರುವಂತಹ ಪಾಠ ಸಸ್ಯಗಳಲ್ಲಿ ಪೋಷಣೆ. ಈ ಒಂದು ಪಾಠದ ಕೊನೆಯ ಹಂತವನ್ನ ಬಂದು ತಲುಪಿದೀವಿ. ಸಸ್ಯಗಳಲ್ಲಿ ಪೋಷಣೆ, ದ ನ್ಯೂಟ್ರಿಷನ್ ವಿ ಫೈಂಡ್ ಇನ್ ದ ಪ್ಲಾಂಟ್ಸ್. ಸೊ ಈ ಪಾಠದಲ್ಲಿ ಸುಮಾರಷ್ಟು ವಿಷಯಗಳನ್ನ, ವಿವಿಧ ಬಗೆಯಾದಂತಹ ಸಸ್ಯದ ಗುಂಪುಗಳನ್ನ ನಾವು ಕಂಡಿದ್ವಿ. ಈಗ ಕೊನೆಯದಾಗಿ ನಾವು ಮಣ್ಣಿನ ಫಲವತ್ತತೆಯ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ, ಪೋಷಕಗಳು ಮಣ್ಣಿನಲ್ಲಿ ಹೇಗೆ ಪುನರ್ಬಳಕೆ ಆಗುತ್ತೆ ಅನ್ನೋದ್ರ ಕುರಿತು ತಿಳ್ಕೊಳ್ತಾ ಹೋಗೋಣ. ಈಗ ನಮ್ಗೆಲ್ಲಾರ್ಗುನು ಆರೋಗ್ಯವಾಗಿರ್ಬೇಕಂದ್ರೆ ಏನೇನ್ ಬೇಕು? ಒಳ್ಳೆ ಆಹಾರ ಬೇಕು. ಆಹಾರ ಅಂದ್ರೆ ತಿನ್ನುವಂತಹ ಅಲ್ವಾ? ರಾಗಿ, ಗೋಧಿ, ಅಕ್ಕಿ, ಬೇಳೆ, ಕಾಳು ಇವುಗಳನ್ನೆಲ್ಲ ಸಮ ಪ್ರಮಾಣದಲ್ಲಿ ಪೋಷಕದಾಯಕವಾಗಿ ನಾವು ತಿಂತ ಹೋದಾಗ ಆರೋಗ್ಯವಾಗಿ ಇರ್ಲಿಕ್ಕಾಗತ್ತೆ. ಊಟದ ಜೊತೆಗೆ ಚೆನ್ನಾಗಿ ನಿದ್ದೆ ಸಹ ಮಾಡ್ಬೇಕು ಅಲ್ವಾ? ನಿದ್ದೆ ಇಲ್ದೆ ಯಾರಾದ್ರೂ ಇರ್ತೀರಾ? ಇಲ್ಲ ಮೇಡಮ್. ನಾವ್ ರಾತ್ರಿ ಎಲ್ಲ ಎಲ್ಲಿ ನಿದ್ದೆ ಮಾಡ್ತೀವಿ? ಕ್ಲಾಸಲ್ಲಿ ನಿದ್ದೆ ಮಾಡ್ತೀವಿ ಅಷ್ಟೇ. ಹೌದಾ? ಇಲ್ಲ. ಕ್ಲಾಸಲ್ಲಿ ಆರಾಮಾಗಿ ಪಾಠನ ಕೇಳ್ತೀರಾ. ಓಕೆ. ಸೊ ಒಳ್ಳೆಯ ಊಟ, ನಿದ್ದೆ ಹಾಗೂ ನಮ್ಮ ಒಂದು ಮಾನಸಿಕ ಚಟುವಟಿಕೆಯನ್ನ ಉತ್ತೇಜಿಸುವಂತಹ ಕೆಲಸಗಳು, ದೈಹಿಕ ಚಟುವಟಿಕೆಯನ್ನ ಉತ್ತೇಜಿಸುವಂತಹ ಕಾರ್ಯಗಳನ್ನ ನಾವು ದಿನನಿತ್ಯ ಮಾಡ್ತಾ ಬಂದಾಗ ಸದೃಢರಾಗಿ ಆರೋಗ್ಯವಾಗಿ ಇರ್ಲಿಕ್ಕೆ ಸಾಧ್ಯವಾಗುತ್ತೆ. ಹೌದಾ? ಸೊ ಈಗ ಮಾನಸಿಕವಾಗಿ ನಮ್ಮನ್ನ ತುಂಬಾ ಶಕ್ತಿಯುತವಾಗಿ ಇರುವಂತಹದ್ದು ಯಾವುದು? ವಿದ್ಯೆ ಅಲ್ವಾ? ಯಾರಾದ್ರೂ ಮೆಂಟಲಿ ಅಷ್ಟೊಂದು ಸ್ಟೇಬಲ್ ಇಲ್ಲ ಅಂತ ಹೇಳಿದಾಗ ಅಂಥವ್ರಿಗೆ ಗಣಿತಶಾಸ್ತ್ರವನ್ನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಗಣಿತ ಆಡುವಂಥದ್ದಾಗಿ ಗಣಿತದ ಪಾಠವನ್ನ ಕೇಳುವಂಥದ್ದಾಗಿರ್ಬೋದು, ಅಥವಾ ಈ ಕ್ವಿಜ್ ಕಾಂಪಿಟೇಷನ್ ಅಟೆಂಡ್ ಮಾಡೋದಾಗಿರ್ಬೋದು, ಪಜಲ್ಸ್ ಗಳು ಅಂತ ಇರುತ್ತೆ, ಒಗಟುಗಳು, ಅವುಗಳನ್ನೆಲ್ಲ ಬಿಡಿಸ್ತಾ ಕುತ್ಕೊಳ್ಳುವಂಥದ್ದಾಗಿರಬಹುದು. ಸೊ ಎಲ್ಲ ಮಾಡ್ತಾ ಹೋದಾಗ ನಮ್ಮ ಒಂದು ಬುದ್ಧಿಶಕ್ತಿ ತುಂಬಾ ಚೆನ್ನಾಗಿ ಇರುತ್ತೆ. ಅದೇ ರೀತಿ ಆಟ ಆಡೋಂಥದ್ದು, ಶೈಕ್ಷಣಿಕವಾಗಿ ಓಡೋದು, ಕುಣಿಯೋದು, ಕುಪ್ಪಳಿಸೋದು, ಕೆಲಸಗಳನ್ನ ಮಾಡ್ತಾ ಹೋಗೋದು, ಇದು ನಮ್ಮ ದೈಹಿಕ ಸುಸ್ಥಿರತೆಯಾಗಿ ಇರ್ಲಿಕ್ಕೆ ಸಹಾಯ ಮಾಡ್ತಾ ಬರುತ್ತೆ. ಸೊ ಒಟ್ಟಾರೆ ಒಬ್ಬ ವ್ಯಕ್ತಿ ಆರೋಗ್ಯವಂತನಾಗಿರ್ಬೇಕು ಅಂದ್ರೆ ಅವ್ನಿಗೊಳ್ಳೆ ಆಹಾರ ಸಿಗ್ಬೇಕು, ಒಳ್ಳೆ ನಿದ್ದೆ ಸಿಗ್ಬೇಕು, ದೈಹಿಕ ಹಾಗೂ ಮಾನಸಿಕವಾಗಿ ಆತ ಸದೃಢನಾಗಿ ಇರ್ಬೇಕು. ಹೌದಾ? ಸೊ ಹೀಗಿರ್ಬೇಕಾದ್ರೆ ಒಂದು ಸಸ್ಯ ಅಥವಾ ಒಂದು ಗಿಡವನ್ನ ಬೆಳವಣಿಗೆ ಮಾಡ್ಬೇಕಾದ್ರೂ ಕೂಡ ನಾವ್ ಏನ್ ಮಾಡ್ತೀವಿ? ಫಸ್ಟ್ ಆ ಮಣ್ಣನ್ನ ಸರಿಯಾಗಿದ್ಯಾ, ಭೂಮಿ ಚೆನ್ನಾಗಿದ್ಯಾ ಅಂತ ನೋಡ್ತೀವಿ. ಫಲವತ್ತಾಗಿರುವಂತಹ ಭೂಮಿ ಆಗಿದ್ಯಾ ಅಂತ ನೋಡ್ತೀವಿ. ಫರ್ಟೈಲ್ ಲ್ಯಾಂಡ್ ಇದೆಯಾ ಇಲ್ವಾ ಅಂತ ನೋಡ್ತೀವಿ. ಹೌದಾ? ಅದಾದ ನಂತರ ಒಳ್ಳೆಯ ಕ್ವಾಲಿಟಿ ಇರುವಂತಹ ಬೀಜಗಳನ್ನ ನಾವು ತಂದು ಬಿತ್ತನೆಯನ್ನ ಮಾಡ್ತಾ ಹೋಗ್ತೀವಿ. ವಿ ಸೋ ದ ಫೀಲ್ಡ್ ವಿತ್ ಗುಡ್ ಕ್ವಾಲಿಟಿ ಸೀಡ್. ಅದಾದ್ಮೇಲೆ ಏನ್ ಮಾಡ್ತೀವಿ? ಸಕಾಲಕ್ಕೆ ಸರಿಯಾಗಿ ಅವಕ್ಕೆ ನೀರನ್ನ ನಾವು ಕೊಡ್ತಾ ಬರ್ತೀವಿ. ನಮ್ಗೆ ಹೇಗೆ ಕುಡಿಲಿಕ್ಕೆ ನೀರ್ ಬೇಕೋ ಹಾಗೆ ಸಸ್ಯಗಳಿಗೂ ನೀರ್ ಬೇಕಲ್ವಾ? ಅವುಗಳಿಗೆ ನೀರನ್ನ ಉಣಿಸಕ್ಕೆ ಶುರು ಮಾಡ್ತೀವಿ. ಇವೆಲ್ಲ ಆದ್ಮೇಲೆ ನಾವ್ ಏನ್ ಮಾಡ್ತೀವಿ? ನಮ್ಗೆ ಹೆಂಗೆ ಆಹಾರ ಬೇಕೋ ಸಸ್ಯಗಳ ಒಂದು ಬೆಳವಣಿಗೆಗೆ, ಸಸ್ಯಗಳಲ್ಲಿ ಪೋಷಣೆ ಇರ್ಬೇಕೋಸ್ಕರ ನಾವು ಸಸ್ಯಗಳಿಗೆ ಏನ್ ಮಾಡ್ತೀವಿ? ಆಹಾರವನ್ನ ಕೊಡ್ತೀವಿ. ಯಾವ ಆಹಾರ ಕೊಡ್ತೀವಿ? ಉಪ್ಪಿಟ್ಟು, ಕೇಸರಿಬಾತು, ಗಂಜಿ, ಮುದ್ದೆ, ನವಣೆ ಇಂಥದ್ನ ಕೊಡ್ತೀವಾ? ರೊಟ್ಟಿ ಕೊಡ್ತೀವಾ? ಇಲ್ಲ. ರಂಜಕಕ್ ಹಾಕ್ತೀವಾ? ಇಲ್ಲ. ಬದಲಿಗೆ ಸಸ್ಯಗಳಿಗೆ ಪೋಷಣೆಯ ರೂಪದಲ್ಲಿ ನಾವು ಕೊಡುವಂತ ಆಹಾರವನ್ನ ಗೊಬ್ಬರ ಅಂತ ಕರಿತೀವಿ. ಏನಂತೀವಿ ಅದಕ್ಕೆ? ಗೊಬ್ಬರ. ಈ ಗೊಬ್ಬರದಲ್ಲಿ 2 ವಿಧ ಇದೆ. ನಿಮ್ಮ ಮುಂದಿನ ಕ್ಲಾಸ್ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಲ್ಲ, ನೀವು 8ನೇ ಕ್ಲಾಸ್‌ಗೆ ಹೋದಾಗ 8ನೇ ತರಗತಿಯಲ್ಲಿ ಈ ಗೊಬ್ಬರದ ಬಗ್ಗೆನೇ ನಿಮ್ಗೆ ಸ್ಪೆಸಿಫಿಕ್ ಆಗಿರುವಂತಹ ಟಾಪಿಕ್ ಇದೆ. ಈಗ ನೀವು ತಿಳ್ಕೊಂಡಿರ್ಲಿ ಅಂತ ಹೇಳ್ತಾ ಇದ್ದೀನಿ. ಗೊಬ್ಬರದಲ್ಲಿ ಒಂದು ಸಾವಯವ ಗೊಬ್ಬರ ಅಂತ ಕರಿತೀವಿ. ಸಾವಯವ ಗೊಬ್ಬರ, ಇನ್ನೊಂದು ರಸಗೊಬ್ಬರ. ಸಾವಯವ ಗೊಬ್ಬರ ಅಂದ್ರೆ
ಆರ್ಗ್ಯಾನಿಕ್, ಬರ್ಕೊಳ್ಳಿ, ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತ ಕರಿತೀವಿ. ರಸಗೊಬ್ಬರ ಅಂತ ಹೇಳಿದ್ರೆ ಕೆಮಿಕಲ್ ಫರ್ಟಿಲೈಸರ್ ಅಂತ ಕರಿತೀವಿ ಇದನ್ನ. ಗೊಬ್ಬರದಲ್ಲಿ 2 ವಿಧ ಇದೆ, ಸಾವಯವ ಗೊಬ್ಬರ, ರಸಗೊಬ್ಬರ. ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲೇ ನೀವೇನಾದ್ರೂ ಗಿಡಗಳನ್ನ ಕುಂಡಗಳಲ್ಲಿ ಬೆಳೆಸಿದ್ರೆ, ಅಥವಾ ರೈತಾಪಿ ವರ್ಗಕ್ಕೆ ನೀವು ಆದರೆ, ಅಥವಾ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಯಾರಾದ್ರೂ ಫಾರ್ಮಿಂಗ್ ಫೀಲ್ಡ್ ಅಲ್ಲಿ ಇದ್ದಾಗ ಹೊಲಗಳಲ್ಲಿ ಈ ರೀತಿ ಗೊಬ್ಬರಗಳನ್ನ ಸಿಂಪಡಿಸೋದು, ಹಾಕೋದನ್ನ ನಾವು ನೋಡಿರಬಹುದು. ನೋಡಿದ್ದೀರಾ? ಸೊ ಆ ಒಂದು ಗೊಬ್ಬರವನ್ನ ನಾವ್ ಯಾಕೆ ಹಾಕ್ತಾ ಹೋಗ್ತೀವಿ, ಹೊಲಗಳಿಗೆ ಯಾಕೆ ನಾವ್ ಅದನ್ನ ತುಂಬ್ತಾ ಹೋಗ್ತೀವಿ? ಮಣ್ಣಿನಲ್ಲಿ ಸಾಕಷ್ಟು ಪೋಷಣೆಗಳು ಸಸ್ಯಗಳಿಗೆ ಸಿಗದೆ ಹೋದಾಗ ನಾವ್ ಈ ರೀತಿ ಗೊಬ್ಬರಗಳನ್ನ ಸಿಂಪಡಿಸುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತೀವಿ. ಹೌದಾ? ಸೊ ನಿಮ್ಗೆ ಈ ಗೊಬ್ಬರಗಳ ಸಿಂಪಡಣೆಯಾಗೆ ಕೆಲವೊಂದಿಷ್ಟು ಪಿಕ್ಚರ್ಸ್ ಗಳನ್ನ ನಾನು ತೆಗೆದಿಟ್ಟಿದ್ದೆ, ಯಾವ ರೀತಿ ಇರುತ್ತೆ ಅಂತ. ಅದನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದ್ಯಾ? ಕಾಣಿಸ್ತಾ ಇದ್ಯಾ? ಸೊ ಏನಿದು, ಇದನ್ನ ನಾವು ಸಾವಯವ ಗೊಬ್ಬರ ಅಥವಾ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತ ಕರಿತೀವಿ. ಇದರಲ್ಲಿ ವರ್ಮಿ ಕಂಪೋಸ್ಟ್ ಅಂತ ಹೇಳಿದ್ರೆ ರೈತನ ಮಿತ್ರ ಅಂತ ಕರಿತೀವಿ ನಾವು ಈ ವರ್ಮ್ಸ್ ಗಳನ್ನ. ಯಾವ ವರ್ಮ್ಸ್? ಅರ್ತ್ ವರ್ಮ್ಸ್. ಭೂಮಿಯಲ್ಲಿ ಕಂಡು ಬರುವಂತಹ ಅರ್ತ್ ವರ್ಮ್ಸ್ ನ ಕನ್ನಡದಲ್ಲಿ ಏನಂತೀವಿ? ಎರೆಹುಳುಗಳು. ಈ ಎರೆಹುಳುಗಳು ಭೂಮಿಯಲ್ಲಿರುವಂತಹ ಹ್ಯುಮಿಡಿಟಿ, ತೇವಾಂಶವನ್ನ ಕಾಪಾಡುತ್ತೆ, ಮತ್ತೆ ಮಣ್ಣನ್ನ ತಿರುಚಿ ಮಿರ್ಚಿ ಹಾಕೋದ್ರಿಂದ ಅದು ಒಂದು ಮಣ್ಣಿನ ಫಲವತ್ತತೆಗೆ ಕಾರಣ ಆಗ್ತಾ ಬರುತ್ತೆ. ಇದನ್ನೆಲ್ಲ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತ ನಾವು ಕರೆದ್ರೆ, ಇಲ್ಲಿ ನೋಡಿ ಒಬ್ಬ ರೈತ ಕೃಷಿ ಭೂಮಿಗೆ ಸಿಂಪಡಣೆ ಮಾಡ್ತಾ ಇದಾರಲ್ಲ, ಇದನ್ನ ನಾವು ಕೆಮಿಕಲ್ ಫರ್ಟಿಲೈಸರ್ ಅಥವಾ ರಸಗೊಬ್ಬರಗಳು ಅಂತ ಕರಿತೀವಿ. ಈ ರೀತಿ ಸಿಂಪಡಣೆಯನ್ನ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿರುತ್ತೆ. ಎಸ್ಪೆಷಲಿ ಸಾರಜನಕ ಅಂತ ಹೇಳಿದ್ರೆ ನೈಟ್ರೋಜನ್ ಬಹಳ ಅವಶ್ಯಕ ಒಂದು ಸಸ್ಯದ ಪೋಷಣೆಯನ್ನ ಪಡ್ಕೊಳ್ಲಿಕ್ಕೆ. ಆ ಒಂದು ಪೋಷಣೆಯನ್ನ ಈ ರೀತಿಯಾಗಿ ಗೊಬ್ಬರಗಳನ್ನ ಕೃಷಿ ಭೂಮಿಗೆ ಹರಡುವಂತಹ ಮೂಲಕ ನಾವು ಪೋಷಣೆಯನ್ನ ನೀಡ್ತಾ ಹೋಗ್ತೀವಿ. ಓಕೆ, ನೋಡ್ಕೊಳ್ಳಿ, ಒಮ್ಮೆ ನೋಡ್ಕೊಳ್ಳಿ ಯಾವ ರೀತಿಯಾಗಿದೆ ಅಂತ. ಯಾಕೆ ನಾವು ನಮ್ಮ ವಿದ್ಯಾಶಕ್ತಿಲಿ ಸಾಧ್ಯವಾದಷ್ಟು ಮಕ್ಕಳಿಗೆ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲಲ್ಲಿ ನಾವು ಪಿಕ್ಚರ್ಸ್ ಗಳನ್ನ ತೋರಿಸ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಒಂದು ಚಿತ್ರ, ಒಂದು ಕಾಲ್ಪನಿಕವಾದಂತಹ ರೀತಿಯಲ್ಲಿ ನೀವು ಯೋಚಿಸೋದು ನಿಮ್ಮ ಮೆದುಳಿನಲ್ಲಿ ಬಹಳ ವೇಗವಾಗಿ ಕೆಲಸ ಮಾಡುತ್ತೆ, ಮತ್ತು ಹೇಳ್ಕೊಡುವಂತಹ ಪಾಠ, ಅದರ ಕಂಟೆಂಟ್ ನಿಮ್ಮಲ್ಲಿ ಶಾಶ್ವತವಾಗಿ ಉಳಿಲಿಕ್ಕೆ ಅದು ಸಹಾಯ ಮಾಡ್ತಾ ಬರುತ್ತೆ. ಓಕೆ, ಸೊ ಆ ಕಾರಣಕ್ಕೆ ನಾವು ಹೆಚ್ಚು ಹೆಚ್ಚು ಚಿತ್ರಗಳನ್ನ ಸಾಧ್ಯವಾದಲ್ಲೆಲ್ಲ ನಿಮ್ಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಸೊ ಇದನ್ನ ನೆನ್ಪಿಟ್ಕೊಂಡ್ರ? ಈಗ ಇಲ್ಲಿ ಒಬ್ಬ ವ್ಯಕ್ತಿ ಕೃಷಿ ಭೂಮಿಗೆ ಸಿಂಪಡಣೆ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇರಬಹುದು, ರಸಗೊಬ್ಬರವನ್ನ. ಏನಾಗುತ್ತೆ, ಖನಿಜ ಅಂದ್ರೆ ಮಿನರಲ್ಸ್ ಮತ್ತು ಪೋಷಕಗಳನ್ನ ಸಸ್ಯಗಳು ಮಣ್ಣಿನಿಂದ ಹೀರ್ಕೊಳ್ಳುತ್ತೆ ಅನ್ನೋದು ನಮ್ಗೆಲ್ಲ ಗೊತ್ತು. ಆದ್ರೆ ಮಣ್ಣಿನಲ್ಲಿ ಅವುಗಳ ಪ್ರಮಾಣ ಇಳಿಮುಖವಾಗುತ್ತೆ, ಕಮ್ಮಿ ಆಗ್ತಾ ಬರುತ್ತೆ. ನಾವು ಮೇಲಿಂದ ಮೇಲೆ ಬೆಳೆಗಳನ್ನ ಬೆಳೆದಾಗ ಆಬ್ವಿಯಸ್ಲಿ ಅದು ಬತ್ ಹೋಗುತ್ತೆ. ಯಾವುದು? ಭೂಮಿಯಲ್ಲಿರುವಂತಹ ಪೋಷಕಾಂಶಗಳು ಅಲ್ವಾ? ಸೊ ಆ ಕಾರಣದಿಂದ ನೈಟ್ರೋಜನ್, ಪೊಟ್ಯಾಷಿಯಂ, ಫಾಸ್ಫರಸ್ ಇತ್ಯಾದಿ ಸಸ್ಯ ಪೋಷಕಗಳು ರಸಗೊಬ್ಬರ ಮತ್ತು ಗೊಬ್ಬರಗಳಲ್ಲಿ ಇರುತ್ತೆ. ರಸಗೊಬ್ಬರ ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್. ಈಗ ಚಿತ್ರದಲ್ಲಿ ಕಾಣ್ತಾ ಇರುವಂತಹ ಬಿಳಿಯ ಕಾಳುಗಳು ಆ ರಸಗೊಬ್ಬರಕ್ಕೆ ಉದಾಹರಣೆ. ಇದು ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸೋದಕ್ಕೆ ಮತ್ತೆ ಪೋಷಕಗಳನ್ನ ಕಾಲ ಕಾಲಕ್ಕೆ ಸೇರಿಸಬೇಕಾಗಿರುವಂತಹ ಅವಶ್ಯಕತೆಯನ್ನ ಹೆಚ್ಚಿಸುತ್ತೆ. ಅದ್ರಲ್ಲೂ ಸಸ್ಯಗಳಿಗೆ ಅಗತ್ಯವಾದಂತಹ ಪೋಷಕಗಳನ್ನ ನಾವು ಪೂರೈಸಿದಾಗ ಸಸ್ಯಗಳು ಬೆಳೆಸಬಹುದು ಮತ್ತು ಆರೋಗ್ಯವಾಗಿ ಕೂಡ ಇರಬಹುದು. ಆದ್ರೆ ಆಹಾರದ ಬೆಳೆಗಳು ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೈಟ್ರೋಜನ್ ಅನ್ನ ಹೀರಿಕೊಳ್ಳುತ್ತೆ ಮತ್ತು ಮಣ್ಣಿನಲ್ಲಿ ನೈಟ್ರೋಜನ್ ಕೊರತೆ ಉಂಟಾಗತ್ತೆ. ನೈಟ್ರೋಜನ್ ಅಂತ ಹೇಳಿದ್ರೆ ಏನು? ಸಾರಜನಕ ಅಂತ ನಾನು ಹೇಳ್ದೆ ಅಲ್ವಾ? ಗಾಳಿಯಲ್ಲಿ ಹೆಚ್ಚಿನ ಪ್ರಮಾಣದ ನೈಟ್ರೋಜನ್ ಅನಿಲ ದೊರೆಯುತ್ತೆ. ಸೊ ನಿಮ್ಮೆಲ್ಲರಿಗೂ ನಮ್ಮ ಗಾಳಿಯಲ್ಲಿ ಎಷ್ಟು ಪ್ರಮಾಣದ ನೈಟ್ರೋಜನ್ ಇದೆ ಅಂತ ಗೊತ್ತಿದ್ಯಾ? ನಮ್ಮ ಗಾಳಿಯಲ್ಲಿ ಇರುವಂತಹ ಸಾರಜನಕ ಶೇಕಡ 78% 78% ಆಫ್ ಅಟ್ಮಾಸ್ಫಿಯರ್ ಇಸ್ ಫಿಲ್ಡ್ ವಿತ್ ನೈಟ್ರೋಜನ್. ಆದರೆ
ಅವುಗಳು ಗಿಡಗಳು ಹೀರ್ಕೊಳ್ಲಿಕ್ಕೆ ಕಷ್ಟ ಆಗತ್ತೆ. ಈಗ ಗಾಳಿಯಲ್ಲಿ ಇರುವಂತಹ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಅನ್ನ ನಾವು ಬೇಗ ಉಪಯೋಗಿಸಬಹುದು ಅಲ್ವಾ? ಕಾರ್ಬನ್ ಡೈಆಕ್ಸೈಡ್ ನ ಉಪಯೋಗಿಸುವಂತಹ ವಿಧಾನದಲ್ಲಿ ಸಸ್ಯಗಳು ಈ ಸಾರಜನಕ ಅಥವಾ ನೈಟ್ರೋಜನ್ ನ ಉಪಯೋಗಿಸ್ಕೊಳಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇವು ಕರಗಬಲ್ಲ ರೂಪದಲ್ಲಿ ಇರೋದಿಲ್ಲ. ಹಾಗಾಗಿ ರಸಗೊಬ್ಬರ ಮತ್ತು ಗೊಬ್ಬರಗಳ ಸೇರಿಕೆ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸುತ್ತೆ. ಅಷ್ಟು ಮಾತ್ರ ಅಲ್ಲ, ಈ ರಸಗೊಬ್ಬರಗಳೆಲ್ಲ ಮಾನವ ನಿರ್ಮಿತವಾದದ್ದು, ಹ್ಯೂಮನ್ ಮೇಡ್ ಅಲ್ವಾ? ಆದ್ರೆ ಪ್ರಕೃತಿಯೇ ನಮ್ಗೆ ಒಂದು ವರದಾನ ನೀಡಿದೆ. ಆ ವರದಾನದ ಹೆಸರು ಒಂದು ಸೂಕ್ಷ್ಮ ಜೀವಿ. ಅದರ ಹೆಸರು ರೈಜೋಬಿಯಂ ಅಂತ. ರೈಜೋಬಿಯಂ ಇದೊಂದು ಬ್ಯಾಕ್ಟೀರಿಯಾ, ಒಂದು ಸೂಕ್ಷ್ಮ ಜೀವಿ. ಇದು ಏನ್ ಮಾಡುತ್ತೆ, ವಾತಾವರಣದಲ್ಲಿ ಇರುವಂತಹ ನೈಟ್ರೋಜನ್, ಸಾರಜನಕ ಏನಿದೆ ವಾತಾವರಣದಲ್ಲಿ, ಅದನ್ನ ಹೀರಿಕೊಂಡು ಅದನ್ನ ಕರಗಬಲ್ಲ ರೂಪಕ್ಕೆ ಪರಿವರ್ತಿಸುತ್ತೆ. ಆದರೆ ರೈಸೋಬಿಯಂ ಸ್ವತಃ ಆಹಾರ ತಯಾರಿಸೋದಿಲ್ಲ. ಇಟ್ ಕೆನ್ ನಾಟ್ ಪ್ರೊಡ್ಯೂಸ್ ಇಟ್ಸ್ ಓನ್ ಫುಡ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಸಸ್ಯಗಳು ಮಾತ್ರ ಅದರ ಆಹಾರವನ್ನ ತಯಾರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಅದು ಈ ಲೆಗ್ಯೂಮ್ಸ್ ಅಂತ ಕರಿತೀವಿ ನಾವು. ಕೇಳಿದ್ರಾ ಲೆಗ್ಯೂಮ್ಸ್ ಅಂದ್ರೆ ಏನು ಅಂತ? ಇದನ್ನ ನಾವು ಕನ್ನಡದಲ್ಲಿ ದ್ವಿದಳ ಧಾನ್ಯಗಳು ಅಂತ ಕರಿತೀವಿ. ಮಕ್ಕಳೇ, ನಾನು ಹೇಳ್ತಾ ಹೋದಂಗು ಕನ್ನಡದ ಅವತರಣಿಕೆ ಏನಿದೆ ಅದನ್ನ ಕೂಡ ನೀವು ನೋಟ್ ಮಾಡ್ಕೊಂತ ಬನ್ನಿ. ಈ ಹಿಂದೆ ಕೂಡ ನಾನು ಹೇಳಿದ್ದೆ, ಮತ್ತೆ ಅದನ್ನ ಪುನರ್ವರ್ತಿಸ್ತಾ ಇದ್ದೀನಿ. ಐ ರಿಪೀಟಿಂಗ್ ಇಟ್. ಏನಂದ್ರೆ, ಒಂದು ನೋಟ್ ಪುಸ್ತಕದಲ್ಲಿ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಪದಗಳ ಬಳಕೆಯನ್ನ ನೀವು ಮಾಡ್ತಾ ಹೋಗಬಹುದು. ಸೊ ಅದೇನಾಗುತ್ತೆ, ನಿಮ್ಗೆ ಎರಡೂ ಭಾಷೆಯ ಹಿಡಿತವನ್ನ ಹೆಚ್ಚಿಸ್ಲಿಕ್ಕೆ ಅದು ಕಾರಣವಾಗ್ತಾ ಬರುತ್ತೆ. ಗೊತ್ತಾಯ್ತಾ? ಸೊ ಮೇಡಮ್, ನಮ್ ಕೈಲಿ ನೋಟ್ ಪುಸ್ತಕ ಇಲ್ಲ ಅಂತ ಹೇಳಿದಾಗ, ಅಕಸ್ಮಾತ್ ನಿಮ್ ಹತ್ರ ನೋಟ್ ಬುಕ್ಗಳು ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡಬಹುದು, ಈ ತರ ಹಳೆಯ ಪೇಜ್ಗಳ ಪುಸ್ತಕಗಳಿರುತ್ತೆ ನಿಮ್ ಹತ್ರ. ಅಂದ್ರೆ ನೋಡಿ, ನಾನೊಂದ್ ತೆಗ್ಕೊಂಡ್ ಬಂದಿದ್ದೆ ನಿಮ್ಗೆ ತೋರ್ಸ್ಲಿಕ್ಕಂತಾನೆ. ಈ ತರ ಇರುತ್ತೆ ಪೇಪರ್ಗಳು. ಇದೊಂದು ಎಕ್ಸಾಂಪಲ್ ಅಷ್ಟೇ ನಾನು ನಿಮ್ಗೆ ತೋರಿಸ್ತಾ ಇರೋದು. ಹಳೇದ್ ಯಾವ್ದಾದ್ರು ನಿಮ್ಗೆ ಹೋದ್ ವರ್ಷದ್ದು ಪುಸ್ತಕ, ನೋಟ್ ಪುಸ್ತಕದ ಹಾಳೆಗಳು ಹಾಗೆ ಉಳ್ದ್ಬಿಟ್ಟಿರುತ್ತೆ. ಅಂದ್ರೆ ಒಂದು ಪೂರ್ತಿ ಒಂದು ನೋಟ್ ಬುಕ್ದಲ್ಲಿ ಒಂದು 3-4 ಪೇಜು, ಅಥವಾ ಇನ್ನೊಂದು ಬುಕ್ಕಲ್ಲಿ ಒಂದು 5-6 ಪೇಜು, ಆ ರೀತಿ ನೋಟ್ ಪುಸ್ತಕಗಳು ಉಳ್ದ್ ಹೋಗ್ಬಿಟ್ಟಿರುತ್ತೆ. ಅಂತ ಹಾಳೆಗಳನ್ನ ನೀಟಾಗಿ ಒಂದು ರೂಲರ್ನ ಇಟ್ಕೊಂಡು, ಒಂದು ಸ್ಕೇಲ್ ನ ಇಟ್ಕೊಂಡು ನೀಟಾಗಿ ಹರಿದು, ಅದನ್ನ ನೀವ್ ಯಾವ್ದಾದ್ರು ಸ್ಟೇಷನರಿ ಶಾಪ್, ಈ ಜೆರಾಕ್ಸ್, ಸ್ಪೈರಲ್ ಬೈಂಡಿಂಗ್ ಮಾಡುವಂತ ಅಂಗಡಿಗಳಿರುತ್ತಲ್ಲ, ಅಲ್ಲಿ ತಗೊಂಡ್ ಹೋಗ್ಕೊಟ್ರೆ ಆ ಎಲ್ಲಾ ಪೇಪರ್ಗಳನ್ನ ಈ ರೀತಿಯಾಗಿ ಜೋಡಿಸಿ ಸ್ಪೈರಲ್ ಮಾಡ್ಕೊಂಡು ಒಂದು ನೋಟ್ ಪುಸ್ತಕ ಮಾಡ್ಕೊಬಹುದು. ಇದು ಕಸದಿಂದ ರಸ. ಓಕೆ, ಪ್ರಾಡಕ್ಟ್ ದಟ್ ಯು ಆರ್ ಪ್ರಿಪೇರಿಂಗ್ ಫ್ರಮ್ ದ ವೇಸ್ಟ್ ಇಂದ ಒಂದು ಪ್ರಾಡಕ್ಟ್ ನ ಪ್ರಿಪೇರ್ ಮಾಡ್ತಿರೋದು. ಸುಮ್ನೆ ಆ ಹಾಳೆಗಳನ್ನ ಖಾಲಿ ಎಸೆಯೋ ಬದಲು ನೀವು ಬಳಸಬಹುದು. ಅದ್ರ ಎರಡೂ ಭಾಗಗಳಲ್ಲೂ ನೀವು ಉಪಯೋಗಿಸ್ಕೊಂತ ಬರಬಹುದು. ಈಗ ಆಲ್ರೆಡಿ ನೀವು ಈ ಟೆಕ್ನಿಕ್ ಮಾಡ್ತಾ ಇದ್ರೆ ವೆಲ್ ಅಂಡ್ ಗುಡ್. ಗೊತ್ತಿಲ್ಲ ಅಂದವರು ತಿಳಿದಿಟ್ಕೊಳ್ಳಿ, ತಿಳಿಯೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಹಳೆಯ ಪುಸ್ತಕ ಯಾವ್ದಾದ್ರು ಇದ್ರೆ, ಅಥವಾ ಈ ಕ್ಯಾಲೆಂಡರ್ ಗಳಲ್ಲಿ ಒಂದ್ ಕಡೆ ಶೀಟ್ ಹಾಗೆ ಖಾಲಿ ಇರುತ್ತೆ, ಅಂಥವುಗಳಿದ್ದಾಗ ನೀವ್ ಅದನ್ನ ನೀಟಾಗಿ ಸ್ಪೈರಲ್ ಬೈಂಡಿಂಗು ಹಾಕ್ಸಕ್ ಆಗಲ್ಲ ಅಂದ್ರೆ ಮನೇಲಿ ಪಂಚಿಂಗ್ ಮಿಷಿನ್ ಇರುತ್ತಲ್ಲ, ಪಂಚಿಂಗ್ ಮಿಷಿನ್ ಇಂದ ಪಂಚ್ ಮಾಡಿ ಒಂದು ದಾರದ ಎಳೆಯಲ್ಲಿ ಕಟ್ಟಿಟ್ಕೊಂಡು ಬರ್ಕೊಬಹುದು. ಬರೀಲಿಕ್ಕೆ, ಕಲೀಲಿಕ್ಕೆ ಎಲ್ಲದಕ್ಕೂ ನಮ್ಗೆ ಅವಕಾಶಗಳಿರುತ್ತೆ ಅಲ್ವಾ? ಸ್ವಲ್ಪ ನಾವ್ ಯೋಚನೆ ಮಾಡಿ ನೋಡ್ಬೇಕಾಗತ್ತೆ. ಸೊ ನೀವ್ ಅಲ್ಲಿ ಸೈನ್ಸ್ ಮಾತ್ರ ಅಲ್ಲ, ವಿಜ್ಞಾನ ಮಾತ್ರ ಅಲ್ಲ, ಇಂಗ್ಲಿಷ್ ಆಗಿರಬಹುದು, ಗಣಿತ ಆಗಿರಬಹುದು, ಸಮಾಜ ವಿಜ್ಞಾನ ಆಗಿರಬಹುದು, ಹಿಂದಿ ಆಗಿರಬಹುದು, ಯಾವುದೇ ಭಾಷೆಯ ಅವತರಣಿಕೆಯನ್ನ ನೀವು ಎರಡೆರಡು ಭಾಷೆಗಳಲ್ಲಿ ಕಲಿತಾ ಬಂದಾಗ ನಿಮ್ಗೆ ಒಂದು ಭಾಷಾ ಜ್ಞಾನ ಅನ್ನೋದು ಹೆಚ್ಚಾಗ್ತಾ ಬರುತ್ತೆ. ಯೋರ್ ಕಮ್ಯುನಿಕೇಶನ್ ಸ್ಕಿಲ್ಸ್ ವಿಲ್ ಇಂಪ್ರೂವ್. ಅದರ ಜೊತೆಗೆ ನೀವು ಎರಡೂ ಭಾಷೆಯಲ್ಲೂ ಕೂಡ ಒಂದು ಸ್ಕಿಲ್ ಅನ್ನ ಪಡ್ಕೊಳ್ಲಿಕ್ಕೆ ಅದು ಸಹಾಯ ಆಗ್ತಾ ಬರ್ತೇವೆ. ಸಮನ್ ಟಾಕ್ಸ್ ಅಬೌಟ್ ಲೆಗ್ಯೂಮ್ಸ್, ನಿಮ್ಗೆ ಏನು ಗೊತ್ತೇ ಇಲ್ಲ ಅನ್ನೋ ಕುತ್ಕೊಳಕ್ಕಾಗಲ್ಲ. ನಿಮ್ಗೆ ಗೊತ್ತಿರುತ್ತೆ ಲೆಗ್ಯೂಮ್ಸ್ ಅಂದ್ರೆ ದ್ವಿದಳ ಧಾನ್ಯಗಳು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ನಾವೆಲ್ಲ ಇಂಗ್ಲಿಷ್ ಭಾಷೆನ ಕಲ್ತದ್ದು ಹೀಗೇನೆ, ನೀವು ಕೂಡ ಕಲೀರಿ. ಅರ್ಥ ಆಯ್ತಾ? ಸೊ ಈಗ ಲೆಗ್ಯೂಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಈ ರೈಸೋಬಿಯಂ ಅನ್ನುವಂತಹ ಬ್ಯಾಕ್ಟೀರಿಯಾ ಏನಿದೆಯಲ್ಲ, ಇದು ಈ ಒಂದು
ದ್ವಿದಳ ಸಸ್ಯಗಳ ಬೇರಿನಲ್ಲಿ ವಾಸವಾಗಿರುತ್ತೆ. ಮತ್ತೆ ಅವುಗಳಿಗೆ ಬೇಕಾಗಿರುವಂತಹ ಸಾರಜನಕ ಅಂದ್ರೆ ನೈಟ್ರೋಜನ್ ಅನ್ನ ಒದಗಿಸುತ್ತೆ. ಇದಕ್ಕೆ ಪ್ರತಿಯಾಗಿ ಆ ಸಸ್ಯಗಳು ಏನ್ ಮಾಡುತ್ತೆ, ನಮ್ಗೆ ನೀನು ನೈಟ್ರೋಜನ್ ತಂದು ಕೊಡ್ತಾ ಇದೆಯಲ್ಲ, ನಮ್ಗೆ ಬೇಕಾಗಿರೋ ಪೋಷಕಾಂಶಗಳು ನಿಮ್ಗೆ ಕೊಡ್ತಾ ಇದ್ಯಾ. ನಾವೇನ್ ಮಾಡ್ತೀವಿ, ನೀನ್ ನನ್ನ ಬೇರಲ್ಲಿ ಹಾಗೆ ಆರಾಮಾಗಿರು. ನಾನ್ ನಿಂಗೆ ಆಶ್ರಯವನ್ನ ಕೊಡ್ತೀನಿ ಮತ್ತೆ ಆಹಾರವನ್ನ ಕೊಡ್ತೀನಿ ಅಂತ ಹೇಳುತ್ತೆ. ಬಾರ್ಟರ್ ಸಿಸ್ಟಮ್ ತರ. ನೀನ್ ಇದನ್ನ ನನ್ ಕೊಡು, ನಾನು ಇನ್ನೊಂದ್ ನಿನ್ಗೆ ಕೊಡ್ತೀನಿ ಅಂತ. ಆ ರೀತಿಯಾಗಿ ಈ ಬ್ಯಾಕ್ಟೀರಿಯಾಗಳು ಈ ದ್ವಿದಳ ಸಸ್ಯಗಳಿಗೆ ಸಾರಾಜನಕವನ್ನ ಕೊಡುತ್ತೆ. ಬದಲಿಗೆ ಈ ದ್ವಿದಳ ಧಾನ್ಯಗಳು ಈ ಬ್ಯಾಕ್ಟೀರಿಯಾಗಳಿಗೆ ಆಹಾರ ಮತ್ತೆ ವಸತಿ ಇವೆರಡನ್ನ ಕೂಡ ನೀಡುತ್ತೆ. ಇರ್ಲಿಕ್ಕೆ ಜಾಗ ಮತ್ತೆ ಆಹಾರವನ್ನ ಕೊಡ್ತಾ ಬರುತ್ತೆ. ಓಕೆ. ಸೊ ಈ ರೀತಿಯಾಗಿ ದ್ವಿದಳ ಸಸ್ಯಗಳನ್ನ ಬೆಳೆಯುವಂತಹ ಜಾಗದಲ್ಲಿ ನೈಟ್ರೋಜನ್ ಯುಕ್ತ ರಸಗೊಬ್ಬರಗಳ ಬಳಕೆಯನ್ನ ಕಡಿಮೆ ಮಾಡಬಹುದು. ಸೊ ಯಾರಾದ್ರೂ ರೈತರು ನೋಡಿ ಬೈ ನ್ಯಾಚುರಲ್ ಆಗಿ ಅವ್ರಿಗೆ ಗೊತ್ತಿರುತ್ತೆ. ಈ ದ್ವಿದಳ ಧಾನ್ಯಗಳನ್ನ ಬೆಳೀತಾ ಇದ್ರೆ ಹೆಚ್ಚಾಗಿ ಅದಕ್ಕೆ ನೈಟ್ರೋಜನ್ ಗೊಬ್ಬರವನ್ನ ಹಾಕೋದಿಲ್ಲ. ಯಾಕಂದ್ರೆ ನ್ಯಾಚುರಲ್ ಆಗಿ ಆ ಒಂದು ದ್ವಿದಳ ಧಾನ್ಯಗಳ ಬೇರುಗಳಲ್ಲಿ ಸಾರಜನಕ ಸಿಗುತ್ತೆ ಅಂತ. ಆದ್ರಿಂದ ಹೆಚ್ಚಿನ ಬೇಳೆ ಕಾಳುಗಳು ದ್ವಿದಳ ಸಸ್ಯಗಳಿಂದ ನಮ್ಗೆ ದೊರೆಯುತ್ತೆ. ಸೊ ನಾವು ಮನೇಲಿ ಬಳಸುವಂತಹ ಬೇಳೆಗಳು ಯಾವ್ದಿರಬಹುದು? ಕಡಲೆ, ಬಟಾಣಿ, ಹೆಸರುಕಾಳು, ಹೆಸರು ಬೇಳೆ, ಬೀನ್ಸ್ ಇತರ ಇತ್ಯಾದಿ ಇರುತ್ತಲ್ಲ, ಅವುಗಳಲ್ಲಿ ತುಂಬಾ ಚೆನ್ನಾಗಿ ಏನಿರುತ್ತೆ, ಈ ಸಾರಜನಕ ಇರುತ್ತೆ. ಮತ್ತೆ ಬಹುತೇಕ ಸಸ್ಯಗಳ ಬಗ್ಗೆ ನಾವು ಈ ಒಂದು ಪಾಠದಲ್ಲಿ ಕೂಡ ನಿಮ್ಗೆ ಕಲೀಲಿಕ್ಕೆ ಸಿಕ್ತು. ಹಾಗಾದ್ರೆ ಮೇಡಮ್, ನೀವ್ ಇಷ್ಟೊತ್ತು ನಮ್ಗೆ ಸೈದ್ಧಾಂತಿಕವಾಗಿ ಎಕ್ಸ್‌ಪ್ಲೇನ್ ಮಾಡಿದ್ರಿ. ಸೊ ನಾವ್ ಇದನ್ನ ಯಾವ ರೀತಿ ಕಲಿಯೋದು? ಒಂದಿಷ್ಟು ಪಿಕ್ಚರ್‌ಗಳಿದ್ರೆ ಇನ್ನೂ ಬೆಟರ್ ಆಗಿ ಅಂಡರ್‌ಸ್ಟ್ಯಾಂಡ್ ಮಾಡ್ಕೊಬಹುದು ಅನ್ನಂಗಿದ್ರೆ, ಕೆಲವೊಂದು ಪಿಕ್ಚರ್‌ಗಳನ್ನ ನಾನ್ ನಿಮ್ಗೆ ತೋರಿಸ್ತೀನಿ. ನೋಡಿ, ಇದು ದ್ವಿದಳ ಸಸ್ಯ. ಓಕೆ. ದ್ವಿದಳ ಲೆಗ್ಯೂಮ್ಸ್ ಅಂತೀವಲ್ಲ, ಆ ರೀತಿ ದ್ವಿದಳ ಸಸ್ಯ ಇದು. ಇದ್ರ ಬೇರುಗಳಲ್ಲಿ ಚಿಕ್ಕ ಚಿಕ್ಕ ಹುಳಗಳನ್ನ ನೀವ್ ಕಾಣಬಹುದಾ? ಇಲ್ಲಿ ಪಿಂಕ್ ಕಲರ್ ಆಗಿ ಕಾಣ್ತಾ ಇದೆಯಲ್ಲ ನಿಮ್ಗೆ? ದೊಡ್ಡದ್ ಮಾಡಿ ತೋರಿಸ್ತಾ ಇದೀನಿ ನೋಡಿ. ಈ ಪಿಂಕ್ ಗುಲಾಬಿ ಬಣ್ಣದಲ್ಲಿ ಇರುವಂತಹ ಈ ಹುಳುಗಳನ್ನ ನಾವು ಏನಂತೀವಿ? ರೈಜೋಬಿಯಂ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಇದು ಈ ದ್ವಿದಳ ಸಸ್ಯಗಳ ಬೇರುಗಳ ನಾಡ್ಯೂಲ್ಸ್ ಅಂತ ಹೇಳಿದ್ರೆ ಏನ್ ಮಕ್ಕಳೇ? ಗಂಟುಗಳು ಅಂತ ಕರಿತೀವಿ ನಾವು ಇಂಗ್ಲಿಷ್ ನಲ್ಲಿ. ಬೇಕಿದ್ರೆ ನೀವು ಇದನ್ನು ಸಹ ಬರ್ಕೊಬಹುದು. ನಾಡ್ಯೂಲ್ ಅಂತ ಹೇಳಿದ್ರೆ ಗಂಟುಗಳು. ಅರ್ಥ ಆಯ್ತಾ? ಬೇರುಗಳಲ್ಲಿ ಇರುವಂತಹ ಗಂಟುಗಳಲ್ಲಿ ನೀವ್ ಇಂಥದ್ನ ಕಾಣ್ತಾ ಹೋಗ್ಬಹುದು. ಎಸ್. ಸೊ ಇಲ್ಲಿ ಇನ್ನು ಇದನ್ನ ಸ್ವಲ್ಪ ಝೂಮ್ ಮಾಡಿ ತೋರಿಸಿದ್ದಾರೆ. ಇಂಥ ಒಂದು ಕಾರ್ಶಿಯಲ್ ಸೆಲ್ಸ್, ಈ ಕಾರ್ಶಿಯಲ್ ಸೆಲ್ಸ್ ಬಗ್ಗೆ ಮತ್ತೆ ಈ ನಾಡ್ಯೂಲ್ಸ್ ಬಗ್ಗೆ ನೀವು ನಿಮ್ಮ ಮುಂದಿನ ಕ್ಲಾಸ್ಗಳಲ್ಲಿ ಅಂದ್ರೆ ಹೈಯರ್ ಕ್ಲಾಸಸ್‌ಗೆ ಹೋದಾಗ ತಿಳ್ಕೊಂತಾ ಹೋಗ್ತೀರಾ. ಸದ್ಯಕ್ಕೆ ಇದನ್ನ ನೋಡಬಹುದು. ಮತ್ತೆ ಈ ಒಂದು ವಾತಾವರಣದಲ್ಲಿ ಈ ನೈಟ್ರೋಜನ್ ಸೈಕಲ್, ನೈಟ್ರೋಜನ್ ಅಂದ್ರೆ ಸಾರಜನಕ ಯಾವ ರೀತಿ ಇರುತ್ತೆ ಅಂತ ನೀವು ನೋಡಬಹುದು. ನೋಡಿ, ಒಂದು ಗಿಡವನ್ನ ನೀವ್ ಕಾಣ್ತೀರಾ. ಗಿಡದ ಬೇರುಗಳಲ್ಲಿ ಇದನ್ನ ಕಾಣ್ತೀರಾ. ಡೋಂಟ್ ವರಿ ಅಬೌಟ್ ದೀಸ್ ವರ್ಡ್. ಅಮೋನಿಫಿಕೇಶನ್, ಅಸಿಮಿಲೇಷನ್, ನೈಟ್ರಿಫಿಕೇಶನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಸದ್ಯಕ್ಕೆ ನೋಡಿ, ಇಲ್ಲೊಂದು ಗಿಡವನ್ನ ಕಾಣ್ತೀರಾ. ಅದರ ಬೇರುಗಳಲ್ಲಿ ನೀವು ಈ ರೀತಿಯಾಗಿ ಸಾರಜನಕ ರೈಸೋಬಿಯಂ ಅನ್ನುವಂಥ ಬ್ಯಾಕ್ಟೀರಿಯಾದ ಮೂಲಕ ಇರೋದನ್ನ ನೋಡ್ತಾ ಇದ್ರಲ್ಲಿ ಹೇಳ್ತಾ ಇರಲ್ಲ. ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಈ ರೀತಿಯಾಗಿ ಇರುತ್ತೆ. ಸೊ ಆ ಬ್ಯಾಕ್ಟೀರಿಯಾದ ಮೂಲಕ ಏನಾಗುತ್ತೆ, ಈ ಎಲೆಗಳು, ಗಿಡಗಳನ್ನ ನೀವು ಬೆಳೆಯೋದ್ ನೋಡಬಹುದು. ಅದನ್ನ ಯಾರು ತಿಂತಾರೆ? ಈ ಎಲೆಗಳನ್ನ, ಗಿಡಗಳನ್ನೆಲ್ಲ? ಪ್ರಾಣಿಗಳು, ಮನುಷ್ಯರು ತಿಂತೀವಿ. ಆ ಪ್ರಾಣಿಗಳು ತಿಂದಾದ ನಂತರ ಅದರ ಮಲದ ಮೂಲಕ, ಅದರ ಒಂದು ಮೂತ್ರ ಹಾಗೂ ಮಲದ ಮೂಲಕ ಥ್ರೂ ಇಟ್ಸ್ ಎಕ್ಸ್‌ಕ್ರೀಷನ್ ಮತ್ತೆ ಈ ಒಂದು ಸಾರಜನಕ ಅನ್ನೋದು ಭೂಮಿಯನ್ನ ತಲುಪ್ತಾ ಇದೆ. ಈ ಭೂಮಿಯಲ್ಲಿ ತಲುಪಿದಂತಹ ಸಾರಜನಕ ವಾತಾವರಣದಲ್ಲಿ ಇರೋದನ್ನ ಕರಗಿಸಿ ಸಸ್ಯಗಳಿಗೆ ಪೋಷಣೆಯನ್ನು ನೀಡುವಂತಹ ಕೆಲಸ ರೈಸೋಬಿಯಂ ಅನ್ನುವಂತಹ ಬ್ಯಾಕ್ಟೀರಿಯಾ ಮಾಡ್ತಾ ಹೋಗುತ್ತೆ. ಅದನ್ನ ಹೊರತುಪಡಿಸಿ ನಮ್ಗೆ ಈ ಲೈಟನಿಂಗ್ ಅಂದ್ರೆ ಮಿಂಚು ಹೊಡೆಯೋದು ಅಂತ ಹೇಳ್ತೀವಲ್ವಾ? ಜೋರಾಗಿ ಮಳೆ ಬಂದಾಗ, ಗುಡುಗು ಬಂದಾಗ ಒಂದ್ ರೀತಿ ಬೆಳಕು ಚಿಮ್ಮುತ್ತೆ. ಅದನ್ನ ಮಿಂಚೋದು ನೋಡಿ ಅಂತ ಹೇಳ್ತೀವಿ. ಆ ಮಿಂಚು ಹೊಡೆಯೋದ್ರ ಮೂಲಕ ಕೂಡ ಈ ಒಂದು ವಾತಾವರಣದಲ್ಲಿ ಸಾರಜನಕವನ್ನ ನಾವು ಕಾಣ್ತಾ ಹೋಗ್ಬಹುದು. ಈ ರೀತಿಯಾಗಿ ಇದೊಂದು ಸೈಕಲ್. ಗಿಡದಿಂದ ಪ್ರಾಣಿಗಳಿಗೆ, ಪ್ರಾಣಿಯ ಮಲದಿಂದ ಮತ್ತೆ ಪ್ರಕೃತಿಗೆ ಈ ರೀತಿಯಾಗಿ ಅದು ಸುತ್ತುತ್ತಾ ಬರುತ್ತೆ. ಓಕೆ. ಇದು ನೈಟ್ರೋಜನ್ ಸೈಕಲ್ ಆಯ್ತು. ಇನ್ನು ಕ್ಲಿಯರ್ ಆಗಿ ನೀವು ಈ ಒಂದು ಲೆಗ್ಯುಮಸ್, ಇದು ಪೀ ಪ್ಲಾಂಟ್. ಪೀ ಅಂತ ಹೇಳಿದ್ರೆ PEA, ಪಿ ಅಂದ್ರೆ ಬಟಾಣಿ ಕಾಳುಗಳು.
ಕೇಳಿದಿರಾ? ಆ ಬಟಾಣಿ ಕಾಳುಗಳಲ್ಲಿ ಯಾವ ರೀತಿ ಇದೆ ಅಂತ ನೋಡಬಹುದು. ಈ ಒಂದು ಬೇರಿಯಲ್ಲಿ ಈ ಗಂಟುಗಳನ್ನ ನೀವು ಗಮನಿಸಬಹುದು. ಉಂಡೆ ಉಂಡೆ ರೀತಿಯಲ್ಲಿ ಇದೆಯಲ್ಲ, ಇದು ಗಂಟುಗಳು. ಇನ್ನು ಕ್ಲಿಯರ್ ಆಗಿ ಇದೆ, ತೋರಿಸ್ತೀನಿ. ಹ್ಮ್. ಇದು ನೈಜವಾದಂತಹ ಚಿತ್ರ. ಬೇರನ್ನ ನೀವು ತೆಗೆದಾಗ ಆ ಬೇರುಗಳಲ್ಲಿ ಈ ರೀತಿ ಗಂಟುಗಳನ್ನ ನೀವು ನೋಡಬಹುದು. ಈ ಗಂಟುಗಳಲ್ಲಿ ರೈಸೋಬಿಯಂ ಅನ್ನುವಂತಹ ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾದ ಮೂಲಕ ವಾತಾವರಣದಲ್ಲಿರುವಂತಹ ಸಾರಜನಕ ಈ ಒಂದು ಸಸ್ಯಗಳಿಗೆ ಪೋಷಣೆಯನ್ನ ಕೊಡ್ಲಿಕ್ಕೆ ಸಹಾಯಕ ಮಾಡ್ತಾ ಬರುತ್ತೆ. ನಾನ್ ನಿನ್ಗೆ ವಾತಾವರಣದಲ್ಲಿರುವಂತಹ ಸಾರಜನಕವನ್ನ ಪೋಷಣೆಯುಕ್ತವಾಗಿ ಕೊಡ್ತಾ ಇದ್ದೀನಿ. ಅದ್ರ ಬದಲಿಗೆ ನೀನ್ ನನ್ಗೆ ಏನ್ ಕೊಡ್ತೀಯಾ ಅಂತ ಸಸ್ಯನ ಕೇಳಿದಾಗ, ನನ್ನ ಬೇರುಗಳಲ್ಲಿರುವಂತಹ ಗಂಟುಗಳಲ್ಲಿ ನಿಂಗೆ ಇರ್ಲಿಕ್ಕೆ ಜಾಗ ಮತ್ತೆ ನಿಂಗೆ ಬೇಕಾಗಿರುವಂತ ಆಹಾರವನ್ನ ನಾನು ನಿಂಗೆ ಕೊಡ್ತೀನಿ ಅಂತ ಸಸ್ಯ ಹೇಳುತ್ತೆ. ಸೊ ಆ ರೀತಿಯಾಗಿ ಈ ಗಂಟುಗಳಲ್ಲಿ ಬ್ಯಾಕ್ಟೀರಿಯಾವನ್ನ ನೀವು ಕಾಣ್ತಾ ಹೋಗಬಹುದು. ನೈಟ್ರೋಜನ್ ಕಾಂಪೌಂಡ್ಗಳು ಇದಕ್ಕೆ ಸಿಗುತ್ತೆ ವಾತಾವರಣದ ಮೂಲಕ. ಮತ್ತೆ ಫೋಟೋಸಿಂಥಸಿಸ್ ಅಂದ್ರೆ ದ್ಯುತಿ ಸಂಶ್ಲೇಷಣೆ ನಡೀಲಿಕ್ಕೆ ಇದು ಸಹಾಯಕವಾಗ್ತಾ ಬರುತ್ತೆ. ನೋಡಿದ್ರಾ? ನೋಡಿ ಪಿಕ್ಚರ್ಸ್ಗಳನ್ನೆಲ್ಲ. ಸೊ ಇವಾಗ ನಿಮ್ಗೆ ಅರ್ಥ ಆಗಿರ್ಬೇಕು ಯಾಕೆ ದ್ವಿದಳ ಸಸ್ಯಗಳು ಅಂದ್ರೆ ಲೆಗ್ಯೂಮ್ಸ್ ಬೆಳೆಯುವಂತಹ ಜಾಗದಲ್ಲಿ ಹೆಚ್ಚಿನ ಸಾರಜನಕ ಇರುವಂತಹ ಗೊಬ್ಬರಗಳನ್ನ ಹಾಕಲ್ಲ. ಯಾಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಈ ಬ್ಯಾಕ್ಟೀರಿಯಾದ ಮೂಲಕ ಅವುಗಳಿಗೆ ಸಾರಜನಕ ಸಿಗುತ್ತೆ. ಈಗ ಲೆಗ್ಯೂಮ್ಸ್ ಬಗ್ಗೆ ಒಂದ್ ಸ್ವಲ್ಪ ನಾವು ತಿಳ್ಕೊಂತಾ ಹೋಗೋಣ, ಅಥವಾ ದ್ವಿದಳ ಧಾನ್ಯಗಳ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ಹೋಪ್ ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ. ಇದು ಕೆಲವೊಂದಿಷ್ಟು ಲೆಗ್ಯೂಮ್ಸ್ಗಳು. ಪಲ್ಸಸ್ ಅಂದ್ರೆ ಬೇಳೆ ಕಾಳುಗಳು. ಇಲ್ಲಿ ಮುಸುರು ದಾಲ್ ಅಂತ ಹೇಳ್ತೀವಿ ಇದನ್ನ. ಮಸೂರಿ ದಾಳು, ಹೆಸರು ಕಾಳು, ಕರಿ ಉದ್ದಿನ ಕಾಳು, ಕಿಡ್ನಿ ಬೀನ್ಸ್ ಅಂದ್ರೆ ರಾಜ್ಮಾ ಕಾಳುಗಳು ಅಂತೀವಿ. ಆಯ್ತಾ? ಇವೆಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ದೈನಂದಿನ ದಿನಗಳಲ್ಲಿ ನೀವು ನಿಮ್ಮ ಆರೋಗ್ಯವನ್ನ ಉತ್ತಮವಾಗಿ ಇಟ್ಕೊಳ್ಲಿಕ್ಕೆ ಇಂಥ ಆಹಾರಗಳನ್ನ ಸ್ವೀಕರಿಸೋದು, ಸೇವಿಸೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ದೀಸ್ ಕೈಂಡ್ ಆಫ್ ಫುಡ್ಸ್ ಇನ್ ಯೋರ್ ಡೈಲಿ ಡಯಟ್. ಅರ್ಥ ಆಯ್ತಾ? ಫ್ರೆಶ್ ತರಕಾರಿ ಯಾವುದು? ಬೀನ್ಸ್. ಇಷ್ಟನಾ ನಿಮ್ಗೆಲ್ಲ ಬೀನ್ಸ್? ಸೊ ಬೀನ್ಸ್ ತರಕಾರಿ, ಬಟಾಣಿ ಕಾಳುಗಳಲ್ಲಿ ಈ ಒಂದು ಲೆಗ್ಯೂಮ್ಸ್ ಅಂದ್ರೆ ದ್ವಿದಳ ಧಾನ್ಯಗಳನ್ನ ನೀವು ನೋಡ್ತಾ ಹೋಗಬಹುದು. ಇನ್ನು ಎಣ್ಣೆಯಲ್ಲಿ ನೋಡೋದಾದ್ರೆ ಸೋಯಾ ಬೀನ್ಸ್ ನಿಂದ ಎಣ್ಣೆಯನ್ನ ಮಾಡ್ತಾರೆ. ಆದ್ರೆ ಹೆಚ್ಚಾಗಿ ನಾವೆಲ್ಲ ಬಳಸೋದು ಯಾವ ಎಣ್ಣೆನಾ? ಕಡ್ಲೆಕಾಯಿ ಎಣ್ಣೆಯನ್ನ ಅಲ್ವಾ? ಸೊ ಕಡ್ಲೆಕಾಯಿಯು ಕೂಡ ಈ ಒಂದು ದ್ವಿದಳ ಧಾನ್ಯಕ್ಕೆ ಸೇರಿರುವಂತದ್ದು. ನೋಡಿ, ಕಡ್ಲೆ ಬೀಜ ಇರುತ್ತಲ್ಲ, ಅದನ್ನ ನೀವು ಗಟ್ಟಿಯಾಗಿ ಒಡೆದ್ರೆ 2 ಬೀಜಗಳಾಗತ್ತೆ. ಸ್ಪ್ಲಿಟ್ ಆಗುತ್ತಲ್ವಾ? ಯಾವ್ದ್ಯಾವ್ದು ಸ್ಪ್ಲಿಟ್ ಆಗುತ್ತೋ ಅವುಗಳನ್ನ ನಾವು ದ್ವಿದಳ ಧಾನ್ಯ ಅಂತ ಕರಿತೀವಿ. ಫೋರೇಜ್ ಅಂದ್ರೆ ಏನು ಮೇಡಮ್? ನಮ್ಗೆ ಗೊತ್ತಿಲ್ವಲ್ಲ. ನೋಟ್ ಮಾಡ್ಕೊಳ್ಳಿ, ಮ್ಯಾಮ್ ಇದನ್ನೆಲ್ಲ ಹೇಳ್ಕೊಡ್ತೀನಿ. ಫೋರೇಜ್ ಅಂತ ಹೇಳಿದ್ರೆ ಮೇವು ಅಂತ. ಈ ಪ್ರಾಣಿಗಳಿಗೆ ನಾವು ಹಾಕ್ತಿವಲ್ಲ, ಅದಕ್ಕೆ ಫೋರೇಜ್ ಅಂತ ಕರಿತೀವಿ. ಫೋರೇಜ್ ಅಂದ್ರೆ ಮೇವು. ಅಂಡ್ ಅದ್ರಲ್ಲಿ ಒಂದು ಎಲೆ ಇದೆ. ಆ ಎಲೆಯನ್ನು ಕ್ಲೋವರ್ ಅಂತ ಕರಿತೀವಿ ನಾವು. ಕ್ಲೋವರ್ ಅಂದ್ರೆ 3 ಪದರ ಇರುವಂತಹ ಎಲೆಗಳು, ತ್ರಿಪತ್ರಗಳು ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ತ್ರಿಪತ್ರಗಳು ಅಂತ ಕರಿತೀವಿ. ನೋಟ್ ಮಾಡ್ಕೊಳ್ಳಿ. ಸೊ ಇವುಗಳನ್ನ ನೀವು ಈ ಪ್ರಾಣಿಗಳಿಗೆ ಮೇವ್ ಹಾಕ್ಲಿಕ್ಕೆಲ್ಲ ಬಳಸೋದನ್ನ ನೋಡಬಹುದು. ಓಕೆ. ಸೊ ಇವುಗಳನ್ನೆಲ್ಲ ಲೆಗ್ಯೂಮ್ಸ್ ಅಥವಾ ದ್ವಿದಳ ಧಾನ್ಯಗಳು ಅಂತೀವಿ. ನಾನೊಂದು ಪುಟ್ಟದಾದಂತಹ ನೋಟನ್ನ ಬರ್ಕೊಂಡ್ ಬಂದಿದ್ದೀನಿ ನಿಮ್ಗೋಸ್ಕರ. ಇದನ್ನ ನೀವು ಕೇಳಬಹುದು. ಏನು ಯಾಕಂದ್ರೆ ಈ ಪುಟ್ಟ ವಯಸ್ಸಿನಲ್ಲಿ ಇನ್ ಅ ವೆರಿ ಯಂಗ್ ಏಜ್ ಓನ್ಲಿ ನಿಮ್ಗೆ ಲೆಗ್ಯೂಮ್ಸ್ ಅಂದ್ರೆ ಏನು, ದ್ವಿದಳ ಧಾನ್ಯಗಳು ಅಂತ ಹೇಳಿದ್ರೇನು, ಅದ್ ಯಾಕೆ ನಮ್ಮ ಆರೋಗ್ಯಕ್ಕೆ ಬಹಳ ಉತ್ತಮ ಅನ್ನೋದನ್ನೆಲ್ಲ ತಿಳ್ಕೊಬೇಕಾಗತ್ತೆ. ದ್ವಿದಳ ಧಾನ್ಯಗಳು ಅಥವಾ ಕಾಳುಗಳು ದ್ವಿದಳ ಧಾನ್ಯಗಳ ಕುಟುಂಬಕ್ಕೆ ಸೇರಿಸಿದಂತಹ ಸಸ್ಯಗಳ ಒಣ ಖಾದ್ಯ ಬೀಜಗಳಾಗಿದೆ. ಇವುಗಳಲ್ಲಿ ಕಡಲೆ ಇವೆಲ್ಲ ಒಣ ಕಾಳುಗಳಲ್ವಾ, ಚೆನ್ನಾಗಿ ಒಣಗಿಸಿ ನಾವು ನಮ್ಮ ಅಡಿಗೆಲಿ ಯೂಸ್ ಮಾಡ್ತೀವಲ್ವ. ಈಗ ಯಾವ್ದೋ ಒಂದು ಪಲ್ಯವನ್ನ ಮಾಡ್ಬೇಕಪ್ಪ,
ಪಲ್ಯವನ್ನ ಮಾಡ್ಬೇಕಂದ್ರೆ ಒಗ್ಗರಣೆಗೆ ಸ್ವಲ್ಪ ಕಡಲೆ ಬೇಳೆಯನ್ನ ಹಾಕ್ತಿವಿ ನಾವು. ಇಲ್ಲ ಒಂದು ಚಟ್ನಿಯನ್ನ ಮಾಡ್ಬೇಕಪ್ಪ. ಅದ್ಕೆ ಉಪಯೋಗಿಸ್ತಾ ಬರ್ತೀವಲ್ವಾ? ಈ ಕಡಲೆ, ಮಸೂರ, ಬಟಾಣಿ ಪಲಾವ್‌ಗೆಲ್ಲ ಯೂಸ್ ಮಾಡ್ತೀವಿ. ವಿವಿಧ ರೀತಿಯ ಬೀನ್ಸ್‌ಗಳು, ಚಪ್ಪರದವರೆ ಅಂತ ಕರಿತೀವಿ. ರಾಜ್ಮಾ ಕಾಳುಗಳು ಅಂತ ಕರಿತೀವಿ. ಅಳಸಂಡೆ ಕಾಳುಗಳು ಅಂತ ಕರಿತೀವಿ. ಕೇಳಿದ್ದೀರಾ? ಕೌಪೀಸ್ ಅಂತೀವಿ. ಅಳಸಂಡೆ ಕಾಳುಗಳು. ಇವುಗಳು ಹೆಚ್ಚಿನ ರೀತಿಯಲ್ಲಿ ಪ್ರೋಟೀನ್, ಫೈಬರ್ ಮತ್ತು ಇತರ ಪೋಷಕಾಂಶಗಳನ್ನ ಒಳಗೊಂಡಿದೆ. ಪ್ರೋಟೀನ್, ಫೈಬರ್ ಅಂದ್ರೆ ಇದು ನಾರಿನ ಅಂಶ ಇವುಗಳು ಒಳಗೊಂಡಿದೆ. ಇನ್ನೂ ವಿವರವಾಗಿ ಹೇಳೋದಾದ್ರೆ, ದ್ವಿದಳ ಧಾನ್ಯಗಳು ಎಂಬುದು ಸಸ್ಯಗಳ ಒಂದು ದೊಡ್ಡ ಗುಂಪೇ ಆಗಿದೆ. ಅವುಗಳ ಒಣಗಿದ ಬೀಜಗಳನ್ನ ಆಹಾರವಾಗಿ ನಾವು ಬಳಸ್ತೀವಿ. ಇವುಗಳಲ್ಲಿ ಪ್ರಮುಖವಾಗಿರೋದಂದ್ರೆ ಕಡಲೆ, ಮಸೂರ, ಒಣಗಿದ ಬಟಾಣಿ ಮತ್ತು ವಿವಿಧ ರೀತಿಯ ಬೀನ್ಸ್‌ಗಳು. ಮತ್ತೆ ಇದು ಯಾಕೆ ನಮ್ಗೆ ಮುಖ್ಯ ಆಗ್ತಾ ಹೋಗುತ್ತೆ? ಇದ್ರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಇರುತ್ತೆ, ಫೈಬರ್ ಇರುತ್ತೆ, ವಿಟಮಿನ್‌ಗಳು ಮತ್ತು ಖನಿಜ ಅಂದ್ರೆ ಮಿನರಲ್ಸ್‌ಗಳು ಇರುತ್ತೆ. ಇವು ಸಸ್ಯಾಹಾರಿಗಳಿಗೆ ಪ್ರೋಟೀನ್‌ನ ಪ್ರಮುಖ ಮೂಲವಾಗಿದೆ. ಮಾಂಸಾಹಾರಿಗಳಾದ್ರೂ ಈಗ ಈ ಒಂದು ಮಾಂಸಾಹಾರದಲ್ಲಿ ಚಿಕನ್ ಅನ್ನ ಅಥವಾ ಮಟನ್ ಮೂಲಕ ಅವ್ರುಗಳಿಗೆ ಬೇಕಾದಂತಹ ಪ್ರೋಟೀನ್‌ಗಳನ್ನ ಅವ್ರು ತಗೊಳ್ಲಿಕ್ಕೆ ಸಾಧ್ಯವಾಗುತ್ತೆ. ಸಸ್ಯ ಆಹಾರವನ್ನೇ ತಿನ್ನೋಂಥವ್ರು ಏನ್ ಮಾಡ್ತಾರೆ? ಈ ಪ್ರೋಟೀನ್‌ಗಳ್ಗೋಸ್ಕರ ಈ ಧಾನ್ಯಗಳ ಮೇಲೆ ಅವಲಂಬಿತವಾಗಿರ್ತಾರೆ. ಯಾಕಂದ್ರೆ ಇದನ್ನ ಸೇವಿಸಿದಾಗ ಎಲ್ಲಾ ರೀತಿಯಾದಂತಹ ಪ್ರೋಟೀನ್‌ಗಳು ಸಿಗುತ್ತೆ. ಈಗ ನಿಮ್ಗೆ ದ್ವಿದಳ ಧಾನ್ಯಗಳಿಗೆ ಕೆಲವೊಂದು ಉದಾಹರಣೆ ಅಂದ್ರೆ ನಾನ್ ಕಡಲೆ ಅಂತ ಹೇಳ್ದೆ. ಸಾಮಾನ್ಯವಾಗಿ ಚಿಕ್ಕದಾಗಿರುತ್ತೆ. ದುಂಡಗಿನ ಕಂದು ಬಣ್ಣದ ಬೀಜ ಇದು ಕಡಲೆ. ಮಸೂರ ಇವು ಸಣ್ಣ ಚಪ್ಪಟೆಯಾದ ಬೀಜಗಳಾಗಿದ್ದು ವಿವಿಧ ಬಣ್ಣದಲ್ಲಿ ಲಭ್ಯವಿದೆ. ಕೆಂಪು, ಕಪ್ಪು ಇವೆಲ್ಲ ಬಳಕೆ ಆಗುತ್ತೆ. ಈ ಕೆಂಪು ಮಸೂರ ಅಂತೂ ಮಕ್ಕಳೇ ತುಂಬಾ ಒಳ್ಳೇದು. ಇದು ನಿಮ್ಮ ಆರೋಗ್ಯದಲ್ಲಿ ಸಾಂಬಾರ್ ಮಾಡ್ಬೇಕಾದ್ರೆ ಅಥವಾ ತರ್ಕಾರಿನ ಸಾಮಾನ್ಯವಾಗಿ ಬೇಯಿಸ್ಬೇಕಾದ್ರೂ ಒಂದ್ ಸ್ವಲ್ಪ ಈ ಒಂದು ಮಸೂರ್ ದಾಲ್ ಅಂತ ಕರಿತೀವಿ. ಮಸೂರದ ಬೇಳೆಗಳನ್ನ ನೀವು ಬಳಸಿ ಅಡಿಗೆ ಮಾಡೋದು ತುಂಬಾ ಒಳ್ಳೇದು. ಬಟಾಣಿ ಹಸಿರು ಬಣ್ಣದ ಗೋಲಾಕಾರವಾದಂಥ ಬೀಜ. ಇನ್ನು ಬೀನ್ಸ್‌ಗಳಲ್ಲಿ ವಿವಿಧ ಆಕಾರ, ಬಣ್ಣಗಳು ಲಭ್ಯವಾಗಿರುತ್ತೆ. ಉದಾಹರಣೆಗೆ ಕಿಡ್ನಿ ಬೀನ್ಸು, ಕಪ್ಪು ಕಣ್ಣಿನ ಬಟಾಣಿ ಅಂದ್ರೆ ಈ ಒಂದು ಅಲಸಂಡೆ ಕಾಳಿನಲ್ಲೇ ಕಪ್ಪು ಕಲರ್ ಸಿಗುತ್ತೆ ಅವು. ಮತ್ತೆ ಬೇಳೆಕಾಳುಗಳು ಮತ್ತು ದ್ವಿದಳ ಧಾನ್ಯಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ದ್ವಿದಳ ಧಾನ್ಯಗಳು ಅಥವಾ ಪಲ್ಸಸ್ ಎಂಬುದು ಒಂದು ದೊಡ್ಡ ಗುಂಪು ಮತ್ತು ಬೇಳೆಕಾಳುಗಳು ಎಂಬುದು ಒಣಗಿದ ಸಿಪ್ಪೆ ತೆಗೆದ ಮತ್ತು ವಿಭಜಿತ ದ್ವಿದಳ ಧಾನ್ಯಗಳನ್ನ ಸೂಚಿಸುತ್ತೆ. ಈ ಪಲ್ಸಸ್ ಇಂದಾನೇ ಆಚೆ ಬರೋದು ಈ ಒಂದು ಬೇಳೆಕಾಳುಗಳು. ಈಗ ಇವುಗಳ ಆರೋಗ್ಯ ಪ್ರಯೋಜನವನ್ನ ನಾವು ತಿಳ್ಕೊಳ್ಳೋಣ. ಹೆಲ್ತ್ ಬೆನಿಫಿಟ್ಸ್ ಆಫ್ ದಿಸ್ ಪಲ್ಸಸ್. ಮೊದಲನೇದಾಗಿ ದ್ವಿದಳ ಧಾನ್ಯಗಳು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಟಿವಿ ಚಾನೆಲ್‌ನ ನಾವು ಆನ್ ಮಾಡಿದ್ರೆ ಅಥವಾ ನ್ಯೂಸ್ ಅನ್ನ ನೋಡಿದ್ರೆ ಎಲ್ಲಾ ಕಡೆ ನಾವು ಕೇಳೋದೇನು, ಚಿಕ್ಕ ವಯಸ್ಸಿನವರಿಂದ ದೊಡ್ಡವರವರೆಗೂ ಕೂಡ ಹೃದಯ ಸಂಬಂಧಿ ಕಾಯಿಲೆಗಳಿದೆ. ಹಾರ್ಟ್ ಅಟ್ಯಾಕ್‌ಗಳು ಆಗ್ತಾ ಇದೆ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು? ನಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಯಾವ ರೀತಿ ನಾವು ಆರೋಗ್ಯವನ್ನ ಕಾಪಾಡ್ಕೊಬೇಕಾಗತ್ತೆ? ನೋಡಿ, ಒಬ್ಬ ವ್ಯಕ್ತಿ ತನ್ನ ಆರೋಗ್ಯವನ್ನ ಕಾಪಾಡ್ಕೊಳ್ಲಿಕ್ಕೆ 4 ಅಂಶಗಳು ತುಂಬಾ ಮುಖ್ಯ. ಯಾವ್ದ್ಯಾವ್ದು? ಒಳ್ಳೆ ಆಹಾರ, ಸುಖಭರಿತವಾದಂತಹ ನಿದ್ದೆ, ವ್ಯವಧಾನ ಅಥವಾ ಧಾವಂತ ಇಲ್ದೇ ಇರುವಂತಹ ಜೀವನ ಶೈಲಿ, ಕೊನೆಯದಾಗಿ ವ್ಯಾಯಾಮ. ಸೊ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅನ್ನುವಂತಹ ಖ್ಯಾತ ವೈದ್ಯರು, ಹೃದಯ ತಜ್ಞರು ಹೇಳ್ತಾರೆ, ಹೃದಯ ಹೇಳುತ್ತಂತೆ, ನನಗೋಸ್ಕರ ನೀನು ದಿನ 1 ಗಂಟೆ ನಡೆದ್ರೆ, ನಿನಗೋಸ್ಕರ ನಾನು ಜೀವನ ಪೂರ್ತಿ ಮಿಡಿತಾ ಇರ್ತೀನಿ ಅಂತ ಅಂದ್ಬಿಟ್ಟು. ನಮ್ಗೆ ದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ಇದೆ? 24 ಗಂಟೆ ಇದೆಯಲ್ಲ? ಇನ್ ದ 24 ಅವರ್ಸ್ ನಮ್ಗೇನು ಸಮಯ ಇರುತ್ತೆ, 1 ಗಂಟೆ ಆದ್ರೂ ಕೂಡ ಕೆಲವೊಂದಿಷ್ಟು ವ್ಯಾಯಾಮ, ನಡಿಗೆ ಅಥವಾ ದೈಹಿಕ ಚಟುವಟಿಕೆಗೆ ನಾವು ಗಮನವನ್ನ ನೀಡ್ಬೇಕಾಗತ್ತೆ. ಈಗಂತೂ ಮೊಬೈಲ್ ಫೋನ್‌ಗಳು ಬರಕ್ ಹೋಗಿ ಆಟಗಳನ್ನೇ ನಾವು ಮರ್ತ್ಬಿಟ್ಟಿದೀವಿ. ಹೌದಾ? ನೀವು ನಿಮ್ಮ ಶಾಲೆಯಲ್ಲಿ ಸಾಕಷ್ಟು ದೈಹಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿ. ಸುಖಕರವಾದಂತಹ ನಿದ್ಯೆಯನ್ನ ಮಾಡಿ. ಯಾವುದೇ ವಿಷಯಕ್ಕಾದ್ರೂ ತುಂಬಾ ಯೋಚನೆ ಮಾಡೋದು, ಚಿಂತೆ ಪಡೋದನ್ನ ಬಿಟ್ಬಿಡಿ. ಅರ್ಥ ಆಯ್ತಾ? ಅಂಡ್ ಅದ್ರ ಜೊತೆಗೆ ಒಳ್ಳೆ ಆರೋಗ್ಯ ನಮ್ಗೆ ಸಿಗ್ಬೇಕಂದ್ರೆ ಆಹಾರವನ್ನ ತಿನ್ಬೇಕಾಗತ್ತೆ. ಅದರಲ್ಲಿ ದ್ವಿದಳ ಧಾನ್ಯಗಳು ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದು ನಮ್ಮ ದೇಹದ ತೂಕವನ್ನ ನಿರ್ವಹಿಸ್ಲಿಕ್ಕೂ ಸಹಾಯ ಮಾಡುತ್ತೆ ಮತ್ತು ಜೀರ್ಣಕ್ರಿಯೆಗೆ, ಡೈಜೆಷನ್‌ಗೆ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಅವುಗಳಲ್ಲಿ ಫೈಬರ್, ನಾರಿನ ಅಂಶ ಸಮೃದ್ಧವಾಗಿ ಇರೋದ್ರಿಂದ. ಸಾಮಾನ್ಯ ದ್ವಿದಳ ಧಾನ್ಯಗಳು ಇವುಗಳಿರುತ್ತೆ ನೋಡಿ. ಸೊ ನೀವ್ ಇದನ್ನ ನೋಡಬಹುದು. ಒಣ ಬೀನ್ಸ್‌ಗಳು, ಮಸೂರಗಳು ಇದು ಚಪ್ಪಟೆಯಾಗಿ ಈ ರೀತಿಯಾಗಿರುತ್ತೆ. ಫ್ಯಾಬ್ ಬೀನ್ಸ್ ಅಂತ ಕರಿತೀವಿ. ಒಣ ಬಟಾಣಿಗಳು ಈ ರೀತಿಯಾಗಿರುತ್ತೆ. ಕಡಲೆ ಈ ರೀತಿಯಾಗಿರುತ್ತೆ.
ಕಾಬೂಲ್ ಕಡ್ಲೆ ಇಲ್ಲಿ ಹಾಕಿರೋದು. ಇನ್ನೇನ್ ಗಣಪತಿ ಹಬ್ಬ ಬಂತು. ನಿಮ್ ಕಡೆ ಎಲ್ಲ ಜೋರ ಹಬ್ಬ? ಗೋವಿನ ಜೋಳ, ಬಂಬಾರ್ ಬೀನ್ಸ್ ಅಂತೀವಿ, ಪಾರಿವಾಳ ಬಟಾಣಿ ಇದು. ಆಗ್ಲೇ ಹೇಳ್ದ್ನಲ್ಲ, ಕಪ್ ಕಲರ್ ಅಲ್ಸಂದೆ ಕಾಳು ಅಂತೀವಲ್ಲ, ಈ ರೀತಿಯಾಗಿರುತ್ತೆ. ಲುಪಿನ್ಗಳು, ಬೆಟೆಶ್ಗಳು ಈ ರೀತಿಯಾಗಿರುತ್ತೆ. ಎಷ್ಟೊಂದು ಹೆಸರುಗಳು ಕೇಳಿರೋದಿಲ್ಲ ನೀವು, ಆದ್ರೆ ನೋಡಿರ್ತೀರಾ ಅಥವಾ ಅಡ್ಗೆ ಮನೆ ಕಡೆ ಹೋಗ್ಬಹುದು, ಇವತ್ತು ನೋಡ್ಬಹುದು ಏನೇನ್ ಕಾಳುಗಳು ನಿಮ್ಮ ಮನೇಲಿ ಉಪಯೋಗಿಸ್ತಾರೆ ಅಂತ. ನೋಡುತ್ತಾ, ಇದು ನಮ್ಮ ಒಂದು ಧಾನ್ಯಗಳ ಬಗ್ಗೆ, ದ್ವಿದಳ ಧಾನ್ಯಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಆಗಿತ್ತು. ಅಂಡ್ ಈ ಪಾಠ ಸಸ್ಯಗಳಲ್ಲಿ ಪೋಷಣೆ, ಈ ಪಾಠದಲ್ಲಿ ನಾವು ಬಹಳ ಮಹತ್ವಕರವಾದಂತಹ ಅಂಶಗಳನ್ನ ಕಲ್ತ್ವಿ. ಈ ಸ್ವಪೋಷಕವಾಗಿರುವಂತಹ ಸಸ್ಯಗಳು, ಆ ಸಸ್ಯಗಳಲ್ಲೇ ಪರಪೋಷಕವಾಗಿರುವಂತಹ ಸಸ್ಯಗಳು, ಲೈಕ್ ಯಾವ್ದ್ಯಾವ್ದು ಕೀಟವನ್ನ ತಿನ್ನುವಂತಹ ಸಸ್ಯಗಳು ಇದ್ವು. ಅದೇ ರೀತಿ ಲಿಚನ್ಸ್ಗಳು ಅಂತ ಹೇಳಿದ್ರೆ ಕಲ್ಲು ಹೂಗಳು ಇದ್ವು, ಅಣಬೆಗಳಿದ್ವು. ಇವುಗಳನ್ನ ಕಲ್ತ್ವಿ. ಮತ್ತೆ ಕ್ಲೋರೋಫಿಲ್, ದ್ಯುತಿಸಂಶ್ಲೇಷಣೆ, ಮತ್ತೆ ಆತಿಥೇಯವಾದಂತಹ ಗುಣಗಳು ಇರುವಂತಹ ಸಸ್ಯಗಳು, ಪರ ಅವಲಂಬಿ ಪೋಷಣೆಗಳಿಗೆ ಉಂಟಾಗಿರುವಂತಹ ಸಸ್ಯಗಳು, ಪತ್ರರಂಧ್ರಗಳು ಅಂದ್ರೆ ಸ್ಟೊಮ್ಯಾಟೋಸ್ಗಳು, ಕೊಳೆತಿನಿಗಳು, ಇವುಗಳ ಬಗ್ಗೆ ಎಲ್ಲ ಸಾಕಷ್ಟು ಈ ಪಾಠದಲ್ಲಿ ನಾವು ಕಲಿಯುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಮುಂದಿನ ಕ್ಲಾಸ್ ನಮ್ಗೆ ಯಾವಾಗಿರೋದು? ನಮ್ಮ ಮುಂದಿನ ಕ್ಲಾಸ್ ಮುಂದಿನ ಶುಕ್ರವಾರನೇ ಅಲ್ವಾ? ಸೊ ಡೇಟ್ ಯಾವಾಗಿರುತ್ತೆ ಮುಂದಿನ ಶುಕ್ರವಾರ? ಆಗಸ್ಟ್ 8ನೇ ತಾರೀಕು. ಆಗಸ್ಟ್ 8ನೇ ತಾರೀಕು ಮಕ್ಕಳೇ ದಯವಿಟ್ಟು ಪ್ರಿಪೇರ್ ಆಗಿ ಬನ್ನಿ. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಗಳನ್ನ ನಾನು ನಿಮ್ಗೆ ಕೇಳ್ತೇನೆ. ಗೊತ್ತಾಯ್ತಾ? ಬಹು ಆಯ್ಕೆಯ ಪ್ರಶ್ನೆಗಳನ್ನ ಕೇಳ್ತೀನಿ. ಕಷ್ಟ ಏನು ಇರೋದಿಲ್ಲ. ಪಾಠವನ್ನ ನೀವು ಕಲ್ತ್ಕೊಂಡ್ ಬನ್ನಿ. ನಾನು ಮಾಡಿರುವಂತಹ ಪಾಠವನ್ನ ಒಂದು ಸಲ ಓದ್ಕೊಂಡ್ ಬನ್ನಿ. ಅದು ನಿಮ್ಗೆ ಸಹಾಯಕವಾಗುತ್ತೆ ಈ ಒಂದು ಎಕ್ಸಾಮ್ ನ ಅಟೆಂಡ್ ಮಾಡ್ಲಿಕ್ಕೆ. ಸೊ ಇದನ್ನ ಹೇಳ್ತಾ ಇಲ್ಲಿಗೆ ಇವತ್ತನ್ನ ಪಾಠವನ್ನ ಮುಗಿಸ್ತಾ ಇದೀನಿ. ಮುಂಬರುವಂತಹ ಶಿಕ್ಷಕರಿಗೆ ಸ್ವಾಗತವನ್ನ ಕೋರ್ತಾ ನಾನು ಸದ್ಯಕ್ಕೆ ವಿದಾಯ ಹೇಳ್ತಾ ಇದ್ದೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.